ನಮಸ್ಕಾರ. ವ್ಯಾಪಾರದಲ್ಲಿ ಲಾಭ ಸೆಕೆಂಡ್ಗೂ ಬರಬೇಕು ಅಂತಂದರೆ, ನಿಮಿಷಕ್ಕೂ ಬರಬೇಕು ಅಂತಂದರೆ, ಗಂಟೆಗೂ ಬರಬೇಕು ಅಂತಂದರೆ, ಈ ಒಂದು ರಾಯರ ಮಂತ್ರನ ಪಠಣೆ ಮಾಡಿ ನೋಡಿ. ಜೊತೆಗೆ ಇನ್ನೊಂದು ಧನ ಪವರ್ಫುಲ್ ಅಟ್ರ್ಯಾಕ್ಟ್ ಆಗೋ ಮಂತ್ರ, ದುಡ್ಡು ಅಟ್ರ್ಯಾಕ್ಟ್ ಆಗೋ ಮಂತ್ರನೂ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ನೋಡಿ, ವ್ಯಾಪಾರ ಯಾವುದೇ ವ್ಯಾಪಾರಗಳು ಮಾಡ್ಕೊಳ್ಳಿ, 100ಕ್ಕೆ ಒಂದು 90% ಅಷ್ಟು ವ್ಯಾಪಾರಗಳು ಒಂದು ವರ್ಷದಲ್ಲಿ 7 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 8 ತಿಂಗಳವರೆಗೂ ವ್ಯಾಪಾರ ರನ್ ಆಗುತ್ತೆ, ಬಿಸ್ನೆಸ್ ರನ್ ಆಗುತ್ತೆ. ಇನ್ನು ಒಂದು 4 ತಿಂಗಳು ವ್ಯಾಪಾರ ನಡೆಯಲ್ಲ. ಯಾವುದೇ ವ್ಯಾಪಾರಗಳು ತಗೊಳ್ಳಿ, ನೀವು ಯಾವುದೇ ವ್ಯಾಪಾರ ಮಾಡಿದರೂ ವರ್ಷದಲ್ಲಿ 7 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 7 ತಿಂಗಳು, ಇನ್ನೂ ಅಪ್ಪಿ ಅಂದರೆ ಇನ್ನೊಂದು ತಿಂಗಳು ಜಾಸ್ತಿ ತಗೊಳ್ಳಿ, 8 ತಿಂಗಳವರೆಗೂ ವ್ಯಾಪಾರದಲ್ಲಿ ಲಾಭ ಮಾಡ್ಕೊಬೋದು. ಮ್ಯಾಕ್ಸಿಮಮ್ 7 ತಿಂಗಳು, ಇನ್ನೊಂದು 5 ತಿಂಗಳು ವರ್ಷದಲ್ಲಿ ನಡೆಯಲ್ಲ. ಆ 7 ತಿಂಗಳು 8 ತಿಂಗಳು ಮ್ಯಾಕ್ಸಿಮಮ್ ವ್ಯಾಪಾರ ಆಗುತ್ತೆ, ಲಾಭಗಳು ಬರುತ್ತೆ. ಆ ಲಾಭನ ಯಾವ ರೀತಿ ಈ ಮಂತ್ರ ಹೇಳ್ತಾ ಇದ್ದರೆ ಸೆಕೆಂಡ್ಗೂ, ನಿಮಿಷಕ್ಕೂ, ಗಂಟೆಗೂ ಲಾಭ ಬರುತ್ತೆ. ವಿಪರೀತ ಲಾಭ, ಧನಾಕರ್ಷಣೆ ಖಂಡಿತವಾಗ್ಲು. ಇದು ರಾಯರ ಪಾದದಾಣೆಯೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಕೆಳಗಡೆ, ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಜ್ಯೋತಿಷಿಗಳ ಹತ್ರ ನೀವು ಜ್ಯೋತಿಷ್ಯ ಕೇಳೋಕ್ಕೆ ಹೋದಾಗ ಅವ್ರದ್ದು ಫೀಸ್ ಇರುತ್ತೆ. 500 ರೂಪಾಯಿ ಇರುತ್ತೋ, ಒಬ್ಬೊಬ್ಬರು 1000 ರೂಪಾಯಿ ತೊಗೊತಾರೆ, ಒಬ್ಬರು 1500 ತೊಗೊತಾರೆ, ಒಬ್ಬರು 2000 ತೊಗೊತಾರೆ, ಒಬ್ಬರು 2500 ತೊಗೊತಾರೆ, ಒಬ್ಬರು 3000 ತೊಗೊತಾರೆ, ಒಬ್ಬರು 3500 ತೊಗೊತಾರೆ, ಒಬ್ಬರು 5000 ತೊಗೊತಾರೆ, ಒಬ್ಬರು 10,000 ತಗೊಂತಾರೆ, 20,000 ತಗೊಳೋರು ಇದ್ದಾರೆ, 25,000 28,000 ತಗೊಳೋರು ಅದಾರೆ ಅಲ್ವಾ. ಈಗ ಅವರು ಅಲ್ಲಿಗೆ ಹೋದಾಗ ನೀವು 100 ರೂಪಾಯಿ ತಗೊಳೋರು ಇದ್ದಾರೆ, 50 ರೂಪಾಯಿ ತಗೊಳೋರು, ಫೀಸ್ ತಗೊಳೋರು ಇದ್ದಾರೆ, 10 ರೂಪಾಯಿ ತಗೊಳೋರು ಇದ್ದಾರೆ, ಫ್ರೀಯಾಗಿ ಹೇಳೋರು ಇದ್ದಾರೆ, 100 ರೂಪಾಯಿ ತಗೊಳೋರು ಇದ್ದಾರೆ, 50 ರೂಪಾಯಿ ತಗೊಂಡು 200 ರೂಪಾಯಿ ತಗೊಳೋರು ಇದ್ದಾರೆ. ಇನ್ನು ಒಬ್ಬೊಬ್ಬರು ನೀವೆಷ್ಟು ಕೊಡ್ತೀರಾ, ಅವರು ಕೇಳೋದು ಇಲ್ಲ, ಬಾಯಿ ಬಿಟ್ಟು ನೀವೆಷ್ಟು ಕೊಡ್ತೀರಾ ಇಸ್ಕೊಳ್ಳೋರು ಇದ್ದಾರೆ. ಹಂಗೆ ಅಲ್ಲಿ ಹೋಗಿ ನೀವು ದುಡ್ಡು ಕೊಟ್ಟು ಕೇಳೋ ಬದಲು ಮತ್ತು ಅಲ್ಲಿ ಇನ್ನೇನೋ ಒಂದು ಪರಿಹಾರಗಳು ಅಂತ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಏನಾದರೂ ಒಂದು ತಂತ್ರನೋ ಏನಾದರೂ ಒಂದು ಮಾಡಿಕೊಡಿ, ತಾಯ್ತುಗಳು, ತಂತ್ರಗಳು, ಇನ್ನೊಂದು ಮತ್ತೊಂದು ಫೋಟೋನೋ ಇನ್ನೊಂದು ಅದು ಇದು ಅಂತ ಮಾಡಿಸ್ಕೊಂಡು ದುಡ್ಡೇ ಖರ್ಚು ಮಾಡ್ಕೊತೀರ ಹಣನ. ಹಂಗೆ ಜಸ್ಟು ಈ ಮಂತ್ರ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕೂತ್ಕೊಳ್ಳಿ. ಹೆಂಗೂ ವ್ಯಾಪಾರ ಬೆಳಿಗ್ಗೆ ಹೋಗ್ತೀರಾ, ಅಂಗಡಿ ಓಪನ್ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಕೂತ್ಕೊಳ್ತೀರಲ್ಲ, ಈ ಮಂತ್ರ ಹೇಳ್ಕೊಳ್ಳಿ ಸಾಕು. ಈ ಮಂತ್ರ ಮನಸ್ಸಲ್ಲನ್ನ ಹೇಳ್ಕೊಳ್ಳಿ, ಜೋರಾಗನ್ನ ಹೇಳ್ಕೊಳ್ಳಿ. ಅರ್ಥ ಆಯ್ತಾ? ದುಡ್ಡು ಇಸ್ಕೊಬೇಕಾದ್ರೆ ಹೇಳ್ಕೊಳ್ಳಿ, ದುಡ್ಡು ಕೊಡುವಾಗನ್ನ ಹೇಳ್ಕೊಳ್ಳಿ. ಈ ಮಂತ್ರನ ಪಠಣೆ ಮಾಡಿ ಸಾಕು. ಖಂಡಿತವಾಗ್ಲೂ ವ್ಯಾಪಾರದಲ್ಲಿ ಹಣ ಲಾಭ ಸೆಕೆಂಡ್ಗೂ, ನಿಮಿಷಕ್ಕೂ, ಗಂಟೆಗೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವುದು ಗೊತ್ತಾ ಅದು ಮಂತ್ರ? ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇಲ್ಲಪ್ಪ ಅಂತಂದರೆ ಬೇರೆ ಮಂತ್ರ ಹೇಳ್ತೀನಿ ಅನ್ನುವವರೆಗೆ ಸ್ವರ್ಣಾಕರ್ಷಣ ಭೈರವ ಮಂತ್ರ, ಪವರ್ಫುಲ್ ಮಂತ್ರ, ಸ್ವರ್ಣಾಕರ್ಷಣ ಭೈರವ ಮಂತ್ರ. ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ. ಧನಂ ಧಾನ್ಯಂ ಆರೋಗ್ಯಂ ವೃದ್ಧಿಕರಾಯ. ಶೀಘ್ರಂ ಧನಂ ಧಾನ್ಯಂ ಸ್ವರ್ಣಂ ದೇಹಿ ವಸ್ಯ ಕುರು ಸ್ವಾಹ ಅಂತ ಈ ಮಂತ್ರನ ಪಾಠಣೆ ಮಾಡ್ರಿ ಸಾಕು. ಸೆಕೆಂಡ್ಗೂ, ಗಂಟೆಗೂ, ನಿಮಿಷಕ್ಕೂ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಲಾಭ ಸಿಕ್ಕಾಬಟ್ಟೆ ಬರ್ತಾನೆ ಇರುತ್ತೆ ಅಲ್ವಾ. ಮಾಡ್ತೀರಾ ತಾನೇ? ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.